Hello everyone, welcome to Sanmarga classes. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 3ನೇ ಪ್ರಶ್ನೆ. ಒಂದು ಘನವಸ್ತು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆ ಅಥವಾ ಕ್ರಿಯೆ. ಓಕೆ, ನಿಮ್ಗೆ ಗೊತ್ತು ದ್ರವ ಎಷ್ಟು ರೂಪದಲ್ಲಿರುತ್ತೆ ಅಥವಾ ದ್ರವ ಅಲ್ಲ, ದ್ರವ್ಯ ಎಷ್ಟು ರೂಪದಲ್ಲಿರುತ್ತೆ ಬೇರೆ ಬೇರೆ ಸ್ಥಿತಿ. Retaking question number 3. Retaking question number 3. Hello everyone, welcome to Sanmarga classes. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 3ನೇ ಪ್ರಶ್ನೆ. ಒಂದು ಘನವಸ್ತು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವ ಕ್ರಿಯೆ. ಸರಿ, ದ್ರವ್ಯಗಳು ಘನ ದ್ರವ ಅನಿಲ ಸ್ಥಿತಿಯಲ್ಲಿ ಇರ್ಬೋದು ಅಂತ ನಮಗೆ ಗೊತ್ತು, ಸರಿನಾ? ಈಗ ಘನ ಸ್ಥಿತಿಯಿಂದ ಸಾಮಾನ್ಯವಾಗಿ ನಾವೇನ್ ಬರೀತೀವಿ? ಘನದಿಂದ ದ್ರವ, ದ್ರವದಿಂದ ಅನಿಲ. ಒತ್ತಡ ಮತ್ತೆ ತಾಪಮಾನದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಹೋದಂಗೆ ಸ್ಥಿತಿಗಳು ಬದಲಾಗ್ತವೆ, ದ್ರವ್ಯದ ಸ್ಥಿತಿ ಬದಲಾಗುತ್ತೆ. ಸರಿ, ಹಾಗಿದ್ರೆ ಈಗ ಘನದಿಂದ ದ್ರವಕ್ಕೆ ಬರ್ತಾ ಇಲ್ಲ, ಏನ್ ಹೇಳ್ತಾ ಇದ್ದಾರೆ? ಘನದಿಂದ ನೇರವಾಗಿ ಅನಿಲ ಸ್ಥಿತಿಗೆ ಹೋಗ್ತಾ ಇದೆ. ಸರಿ, ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ನಾವು ಪ್ರತಿಯೊಂದು ಉತ್ತರ ಏನ್ ಆವೀಕರಣ ಅಂತೆಲ್ಲ ಕೊಟ್ಟಿದಾರ, ಅದರ ಅರ್ಥ ಏನು ಅಂತ ನೋಡ್ತಾ ಹೋಗೋಣ. ಉತ್ತರ ತಾನಾಗೆ ಗೊತ್ತಾಗ್ಬಿಡುತ್ತೆ. ಆಪ್ಷನ್ ಎ ಆವೀಕರಣ. ಆವೀಕರಣ ಅಂದ್ರೆ ಏನು? ದ್ರವ ಸ್ಥಿತಿಯಿಂದ ವಸ್ತು ಆವೀಕರಣ ಅಂದ್ರೆ ಅನಿಲ ಸ್ಥಿತಿಗೆ, ವೆರಿ ಗುಡ್, ಅನಿಲ ಸ್ಥಿತಿಗೆ ಬರುವಂತದ್ದು. ಸಾಂದ್ರೀಕರಣ ಅಂದ್ರೆ ಇದು ಉಲ್ಟಾ, ಹಿಂದಿನ ಪ್ರಶ್ನೆಯಲ್ಲಷ್ಟೇ ನೋಡ್ಕೊಂಡ್ ಬಂದಿದ್ದೀವಿ. ಅನಿಲದಿಂದ ದ್ರವ ಸ್ಥಿತಿಗೆ ಬಂದ್ರೆ ಅದು ಸಾಂದ್ರೀಕರಣ ಅಂತ ಹೇಳ್ತೀವಿ. ಆಪ್ಷನ್ ಸಿ ಉತ್ಪತನ. ಉತ್ಪತನ ಅಂದ್ರೆ ಏನು? ಇದು ನೇರವಾಗಿ ಘನದಿಂದ ಅನಿಲ ಆಗುವಂಥದ್ದನ್ನ ಉತ್ಪತನ ಅಂತ ಕರಿತೀವಿ. ಸರಿ, ಆಪ್ಷನ್ ಡಿ ಘನೀಕರಣ ಆಗಿದೆ. ಘನೀಕರಣ ಅಂದ್ರೆ ದ್ರವ ಇರುವಂತದ್ದು ಘನ ಆದ್ರೆ ಅದನ್ನ ಘನೀಕರಣ ಅಂತ ಹೇಳ್ತೀವಿ. ಫ್ರೀಸಿಂಗ್ ಅಲ್ವಾ? ನೀವು ಇದರಲ್ಲಿ ಏನು ಐಸ್ ಕ್ಯೂಬ್ಸ್ ಮಾಡ್ತೀರಲ್ಲ ರೆಫ್ರಿಜರೇಟರ್ ಅಲ್ಲಿ, ಫ್ರೀಸರ್ ಅಲ್ಲಿ. ಸೊ ನೀರನ್ನ ಇಟ್ಟೋದ್ರಿಂದ ಐಸ್ ಅನ್ನ ಮಾಡ್ತೀರಿ, ಘನೀಕರಣ ಮಾಡ್ತೀರಿ ಅಲ್ವಾ? ಹಾಗಿದ್ರೆ ಇಲ್ಲಿ ಉತ್ತರ ಸರಿಯಾಗಿರುವಂತದ್ದು ಯಾವುದು? ಏನ್ ಕೇಳಿದ್ದಾರೆ? ಘನದಿಂದ ಅನಿಲ. ಯಾವ್ದು ಘನದಿಂದ ಅನಿಲ? ಎಸ್, ಆಪ್ಷನ್ ಸಿ ಉತ್ಪತನ. ಇದು ಸರಿಯಾದ ಉತ್ತರ. ಥ್ಯಾಂಕ್ ಯು.